ಕ್ಷೇತ್ರದಲ್ಲಿ ಐತಿಹಾಸಿಕ ಮೈಲಿಗಲ್ಲನ್ನ ಸಾಧಿಸುತ್ತಲೇ ಇದೆ. ಅದಕ್ಕೆ ಉದಾಹರಣೆ ಎಂಬಂತೆ ಅಜಂತಾ ಗುಹೆಯಲ್ಲಿರುವ ಕಲಾಕೃತಿಯಿಂದ ಪ್ರೇರಣೆ ಪಡೆದು ಭಾರತೀಯ ನೌಕಾಪಡೆ ಕೌಂಡಿನ್ಯ ಹಡಗನ್ನ ಸಿದ್ಧಪಡಿಸಿದೆ. ಪ್ರಾಚೀನ ಭಾರತವು ತಂತ್ರಜ್ಞಾನ ಮತ್ತು ನೌಕಾಯಾನದಲ್ಲಿ ಎಷ್ಟು ಮುಂದಿತ್ತೆಂದು ಇಂದಿನವರೆಗೆ ಪರಿಚಯಿಸುವ ಉದ್ದೇಶ ಇದರ ಹಿಂದಿದೆ. 5ನೇ ಶತಮಾನದಷ್ಟು ಹಳೆಯ ವ್ಯಾಪಾರಿ ನೌಕೆಯೊಂದರ ಪ್ರತಿರೂಪವಾದ ಕೌಂಡಿನ್ಯ ಡಿಸೆಂಬರ್ 29ರಿಂದ ಸಂಚಾರ ಆರಂಭಿಸಿದೆ. ಈ ಹಡಗಿನ ವೈಶಿಷ್ಟ್ಯ, ಪ್ರಾಚೀನ ಹಡಗಿನ ವಿನ್ಯಾಸ ಮತ್ತೆ ಜೀವ ಪಡೆದುಕೊಂಡ ಬಗೆ ಈ ಕುರಿತಾದ ವಿವರ ಇಲ್ಲಿದೆ. ಮರದಿಂದ ತಯಾರಿಸಿದ ಬೃಹತ್ ಹಡಗು, ವೇಗ ಹೆಚ್ಚಿಸುವ ಮತ್ತು ತಗ್ಗಿಸುವ, ದಿಕ್ಕು ನಿರ್ಧರಿಸಲು ಎತ್ತರದ ಹಾಗೂ ಬೃಹದಾಕಾರದ ಬಟ್ಟೆಗಳಿಂದ ತಯಾರಿಸಿದ ನೌಕಾಪಟ, ಅವುಗಳನ್ನ ಕಟ್ಟಲು ಕತ್ತದ ಹಗ್ಗ. ಇದು ಕೌಂಡಿನ್ಯ ಹಡಗಿನ ವೈಶಿಷ್ಟ್ಯ. 5ನೇ ಶತಮಾನದಲ್ಲಿ ಭಾರತದ ಸಮುದ್ರಯಾನದಲ್ಲಿ ಇದೇ ರೀತಿಯ ವಿನ್ಯಾಸ ಮಾಡಲಾಗ್ತಿತ್ತು. ಅದೇ ಪ್ರಾಚೀನ ತಂತ್ರಜ್ಞಾನವನ್ನ ಬಳಸಿ ಭಾರತೀಯ ನೌಕಾಪಡೆ ಕೌಂಡಿನ್ಯ ಹಡಗನ್ನ ನಿರ್ಮಿಸಿದೆ. ಈ ಮೂಲಕ ಪ್ರಾಚೀನ ಜ್ಞಾನ ಮತ್ತು ನೌಕಾಶಾಸ್ತ್ರದ ಪರಂಪರೆಯನ್ನ ಮತ್ತೆ ಮೆಲುಕು ಹಾಕಿದೆ. ಈ ಹಡಗಿನಲ್ಲಿ ಇಂಜಿನ್ ಇಲ್ಲ, ಲೋಹದ ಮೊಳೆಗಳು ಕೂಡ ಇಲ್ಲ. ಅಂದ್ರೆ ಯಾವುದೇ ಕಬ್ಬಿಣ ಅಥವಾ ಲೋಹ ಬಳಕೆಯಾಗಿಲ್ಲ. ಹಡಗಿನ ದಿಕ್ಕು ತೋರಿಸಲು GPS ನಂಥ ಆಧುನಿಕ ಸಾಧನಗಳಿಲ್ಲ. ಕೌಂಡಿನ್ಯಕ್ಕೆ ಗಾಳಿಯೇ ಇಂಧನ ದಿಕ್ಸೂಚಿ. ಈಗ ಇದರ ಸಂಚಾರವೂ ಕೂಡ ಆರಂಭ ಆಗಿದೆ. ಹೌದು, ಭಾರತವು ವಿಜ್ಞಾನ, ತಂತ್ರಜ್ಞಾನ, ನೌಕೆ, ಖಗೋಳಶಾಸ್ತ್ರ ಸೇರಿದಂತೆ ಹಲವು ರಂಗಗಳಲ್ಲಿ ಸಾವಿರಾರು ವರ್ಷಗಳ ಹಿಂದೆಯೇ ಮಾಡಿದ ಸಾಧನೆ ಅಸಾಧಾರಣವಾದದ್ದು. ಆದರೆ ಭಾರತದ ನೈಜ ಮತ್ತು ಉಜ್ವಲವಾದ ಇತಿಹಾಸವನ್ನ ಮರೆಮಾಚಿ ಸುಳ್ಳುಗಳನ್ನೇ ದೀರ್ಘಕಾಲದವರೆಗೆ ವಿಜೃಂಭಿಸಲಾಯಿತು. ಭಾರತಕ್ಕೆ ನೌಕಾಯಾನವನ್ನ ವಾಸ್ಕೋಡಿಗಾಮ ಪರಿಚಯಿಸಿದನು ಎಂದು ಹೇಳಿಕೊಂಡು ಬರಲಾಯಿತು. ವಾಸ್ತವವೆಂದ್ರೆ ಭಾರತೀಯ ನಾವಿಕರು ಹಾಗೂ ವರ್ತಕರು ಸಾವಿರಾರು ವರ್ಷಗಳ ಹಿಂದೆಯೇ ವ್ಯಾಪಾರ ಮತ್ತು ಅನ್ವೇಷಣೆಗಾಗಿ ಹಿಂದೂ ಮಹಾಸಾಗರದ ಮೂಲಕ ಮಧ್ಯಪ್ರಾಚ್ಯವಲ್ಲದೆ ಹಲವು ರಾಷ್ಟ್ರಗಳನ್ನ ತಲುಪಿದ್ರು. ಮಾತ್ರವಲ್ಲ, ಹಡಗು ತಯಾರಿಕೆ, ಅದರ ವಿನ್ಯಾಸ, ನೌಕಾ ಸಂಚಾರದಲ್ಲಿ ಭಾರತದ ಸಾಧನೆ ಅದ್ವಿತೀಯವಾಗಿತ್ತು. ಅದೇ ಪ್ರಾಚೀನ ವಿನ್ಯಾಸವನ್ನ ಮತ್ತು ಸರಿಸುಮಾರು 5ನೇ ಶತಮಾನದ ತಂತ್ರಜ್ಞಾನವನ್ನ ಬಳಸಿಕೊಂಡು ಕೌಂಡಿನ್ಯವನ್ನ ಸಿದ್ಧಪಡಿಸಲಾಗಿದೆ. INSV ಕೌಂಡಿನ್ಯದ ವಿನ್ಯಾಸ, ಕಲಾಕೃತಿ, ನಿರ್ಮಾಣ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲಿ ದುಡಿದವರನ್ನ ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಈ ಕುರಿತಂತೆ ಡಿಸೆಂಬರ್ 29ರಂದು ಎಕ್ಸ್ನಲ್ಲಿ ಬರೆದಿರುವಂತಹ ಅವರು ನೌಕಾಪಟವುಳ್ಳ ಹಡಗಿನ ವಿನ್ಯಾಸಕ್ಕೆ ಮರುಜೀವ ನೀಡಿರುವುದನ್ನ ಹೊಗಳಿದ್ದಾರೆ. ಅಲ್ಲದೆ ನಾವಿಕರಿಗೆ ಶುಭವನ್ನ ಕೂಡ ಕೋರಿದ್ದಾರೆ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ, ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ vijayvani.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.